ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಗೆ ಗಿಡದ ಪಾಟ್ನಲ್ಲೇ ನೋಡಿ ಅಲಸಂಡೆ ಬೀಜ ಹಾಕಿದ್ದೇನೆ. ಎಷ್ಟು ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ನೋಡಿ. ಇದನ್ನು ತೆಗೆದು ನಂತರ ಗ್ರೋ ಬ್ಯಾಗ್ಗೆ ಹಾಕಬೇಕು. ಅದೇ ರೀತಿಯಾಗಿ ನಾನೊಂದು ತುಂಬ ಟೈಮ್ ಆಯಿತು ವಿಡಿಯೋ ಮಾಡಿದೆ. ಕಬ್ಬನ್ನು ಗ್ರೋ ಬ್ಯಾಗಲ್ಲಿ ನೆಟ್ಟ ನಂತರ ನೋಡಿ ಈ ಥರ ನೆಲದಲ್ಲಿ ನೆಟ್ಟಿದ್ದೇನೆ. ಇವಾಗ ಕಬ್ಬು ಚೆನ್ನಾಗಿ ಬೆಳೆದು ನೋಡಿ ಇಷ್ಟು ಎತ್ತರಕ್ಕೆ ಬಂದಿದೆ. ಇನ್ನೂ ಕೂಡ ಇದರ ಗ್ರೋತಿಂಗ್ ಆಗಲಿಕ್ಕೆ ಇದೆ. ಅದೇ ರೀತಿಯಾಗಿ ಕೊತ್ತಂಬರಿ ಬೀಜದ್ದು ಕೂಡ ಬೀಜ ಹಾಕಿದ್ದೆ. ಮಲ್ಲಿಗೆ ಗಿಡದ ಬುಡದಲ್ಲಿ ಹಾಕಿದ್ದೆ. ನೋಡಿ ಎಷ್ಟು ಬೀಜಗಳು ಬೆಳೆದು ಬಂದಿದೆ ಅಂತ ಹೇಳಿ. ಇದೇ ರೀತಿಯಾಗಿ ನಾನು ಕೆಳಗಡೆ ಒಂದು ಗ್ರೋ ಬ್ಯಾಗ್ ಖಾಲಿಯಿತ್ತು. ಆ ಗ್ರೋ ಬ್ಯಾಗಲ್ಲಿ ಕಬ್ಬಿನ ಗಿಡವನ್ನು ನೆಟ್ಟಿದ್ದೆ. ಇವಾಗ ನೋಡಿ ಕಬ್ಬಿನ ಗಿಡ ಚೆನ್ನಾಗಿ ಬೆಳೆದು ಅಲ್ಲಲ್ಲಿ ಮರಿಯನ್ನು ಇಟ್ಟಿದೆ. ಈ ಥರ ನೋಡಿ, ಗ್ರೋ ಬ್ಯಾಗಲ್ಲೇ ಇದ್ದರೆ ಕಬ್ಬಿನ ಗಿಡ ಬೆಳೆದು ಬರಲಿಕ್ಕೆ ಅದಕ್ಕೆ ಜಾಗ ಸಾಕಾಗೋದಿಲ್ಲ. ಫಸ್ಟಿಗೆ ನೀವು ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟು ಅನಂತರ ಈ ಗ್ರೋ ಬ್ಯಾಗನ್ನು ಕಟ್ ಮಾಡಿ ಮಣ್ಣಿರ್ತದಲ್ವ, ಅದನ್ನು ನೀವು ನೆಲದ ಮೇಲೆ ನೆಟ್ಟು ಉಂಟಲ್ವ, ಬೇಕಾದಷ್ಟು ಕಬ್ಬು ಆಗ್ತದೆ. ನಾನು ಕೂಡ ಫಸ್ಟ್ ಒಂದು ಸಲ ಟ್ರೈ ಮಾಡಿದ್ದೆ. ಇವಾಗ ನಾನು ತೋರಿಸಿದೆ ನೋಡಿ ವಿಡಿಯೋ, ಅದನ್ನು ಕೂಡ ಇದೇ ರೀತಿಯಲ್ಲಿ ನಾನು ನೆಟ್ಟಿರುವಂಥದ್ದು. ಇವಾಗ ಒಂದು ಉದ್ದ ಕೋಲು ಕಬ್ಬಾಗಿದೆ ನೋಡಿ. ಅಂಗಡಿಯಲ್ಲಿ ಒಂದು ಕೋಲಿಗೆ 70 ರೂಪಾಯಿಯನ್ನು ಉಂಟು. ನಾವು ತಂದಂಥ ಕಬ್ಬನ್ನು ಬರೀ ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟು ಅದರಲ್ಲಿ ಗಿಡ ಮಾಡಿ ಮತ್ತೆ ನಾವು ನೆಲದಲ್ಲಿ ನೆಟ್ಟು ಉಂಟಲ್ವ, ನಮಗೆ ಬೇಕಾದಷ್ಟು ಕಬ್ಬು ನಮ್ಮ ಮನೆಯಲ್ಲೇ ಬೆಳೆಸ್ಕೊಳ್ಬೋದು. ಇದಕ್ಕೇನು ತುಂಬ ಜಾಗ ಬೇಕಾಗುವುದಿಲ್ಲ. ಸ್ವಲ್ಪ ಜಾಗದಲ್ಲಿ ಒಂದು 4-5 ಕೋಲಾದರೂ ಕಬ್ಬನ್ನು ಮನೆಯ ಖರ್ಚಿಗೆ ಬೆಳೆಸ್ಕೊಳ್ಬೋದು. ಅಷ್ಟು ದುಡ್ಡು ಕೊಟ್ಟು ತರುವುದಕ್ಕಿಂತ ಮನೆಯಲ್ಲಿ ಒಂದು ಸಣ್ಣ ಗ್ರೋ ಬ್ಯಾಗಲ್ಲಿ ಹಾಕಿ ಈ ರೀತಿಯಾಗಿ ಗಿಡ ಮಾಡ್ಕೊಳ್ಬೋದು. ವೀಕ್ಷಕರೇ, ಮನಸ್ಸಿದ್ದರೆ ಮಾರ್ಗ ಇದೆ ಅನ್ನುವ ಗಾದೆ ಮಾತಿನಂತೆ ನಮಗೆ ಕೃಷಿ ಕೆಲಸ ಮಾಡುವಂಥ ಮನಸ್ಸಿದ್ರೆ ಯಾವುದರಲ್ಲಿ ಆದರೂ ನೆಟ್ಟು ನಾವು ಕೃಷಿಯನ್ನು ಮಾಡ್ಕೊಳ್ಬೋದು. ನಮ್ಮ ಮನೆಯ ಖರ್ಚಿಗೆ ಸುಲಭವಾಗಿ ತರಕಾರಿ ಗಿಡಗಳನ್ನು ಬೆಳೆದುಕೊಳ್ಬೋದು. ಅದೇ ರೀತಿಯಾಗಿ ಹೂವಿನ ಗಿಡಗಳನ್ನು ನೆಟ್ಟು ಹೂವನ್ನು ಮಾರಾಟ ಮಾಡಿ ಅದರಿಂದ ಕೂಡ ನಾವು ಆದಾಯವನ್ನು ಮಾಡ್ಕೊಳ್ಬೋದು. ಬರೀ ಆಫೀಸ್ ಕೆಲಸಕ್ಕೆ ಹೋದರೆ ಕೆಲಸ ಅಲ್ಲ, ಮನೆಯಲ್ಲಿದ್ದುಕೊಂಡೇ ಇಂಥ ಕೃಷಿ ಕೆಲಸವನ್ನು ಮಾಡಿದರೂ ಕೂಡ ನಮಗೆ ಹಣ ಸಂಪಾದನೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.